ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಇದು ನಾವು ಹೊನ್ನಾವರದಲ್ಲಿ ಸ್ಟೇ ಮಾಡಿದ ಹೋಮ್ ಸ್ಟೇ ವ್ಯೂ. ಒಂದು ಕಡೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸ್ ಜೋರಾಗಿ ನಡೀತಿದೆ, ಇನ್ನೊಂದು ಕಡೆ ನಮ್ಮ ಹೋಮ್ ಸ್ಟೇ ಫ್ರಂಟ್ ವ್ಯೂ ಅಂತೂ ಬ್ಯೂಟಿಫುಲ್. ಬನ್ನಿ ನಮ್ಮ ಹೋಮ್ ಸ್ಟೇ ಸುತ್ತಮುತ್ತ ಒಂದು ಸಣ್ಣ ರೌಂಡ್ ಹಾಕೊಂಡು ಬರೋಣ. ಹೀಗೆ ಹೊನ್ನಾವರದಿಂದ ನಮ್ಮ ಮುಂದಿನ ಸ್ಟಾಪ್ ಇಡಗುಂಜಿ ಗಣಪತಿ ದೇವಸ್ಥಾನ. ಪುರಾಣಗಳ ಪ್ರಕಾರ ಮಹಾಭಾರತದ ಯುದ್ಧದ ನಂತರ ಜಗತ್ತಿನಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಿದ್ವಂತೆ. ಆಗ ಕೆಲವು ಋಷಿಗಳು ಶಾಂತಿ ಮತ್ತು ಒಳತಿಗಾಗಿ ಈ ಜಾಗದಲ್ಲಿ ತಪಸ್ಸು ಮತ್ತು ಪೂಜೆಗಳನ್ನ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ಅವರ ಪೂಜೆಗೆ ಆಗಾಗ ಅಡೆತಡೆಗಳಾಗ್ತಿದ್ದ ಕಾರಣ ನಾರದ ಮುನಿಗಳು ಮೊದಲು ಗಣಪತಿಯನ್ನು ಪೂಜಿಸಿ ಅಂತ ಸಲಹೆ ನೀಡಿದರು. ಋಷಿಗಳ ಭಕ್ತಿಗೆ ಮೆಚ್ಚಿ ಗಣಪತಿ ಆ ಜಾಗಕ್ಕೆ ಬಂದು ಅವರ ಪೂಜೆ ಯಶಸ್ವಿ ಆಗೋವರೆಗೂ ಅಲ್ಲೇ ಉಳಿದಿದ್ರಂತೆ. ಇದಕ್ಕೆ ಈ ಜಾಗಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇಲ್ಲಿರೋ ಗಣಪತಿ ವಿಗ್ರಹ ಬೇರೆ ದೇವಸ್ಥಾನಗಳಲ್ಲಿರುವಂತೆ ಕುಳಿತ ಭಂಗಿಯಲ್ಲಿಲ್ಲ, ಇಲ್ಲಿ ಗಣಪತಿ ನಿಂತಿರುವ ಭಂಗಿಯಲ್ಲಿ ಕಾಣಿಸ್ತಾರೆ. ಇಡಗುಂಜಿ ಅನ್ನೋ ಹೆಸರಿನ ಬಗ್ಗೆ ಕೂಡ ಹಲವು ಕಥೆಗಳಿದೆ. ಈ ದೇವಸ್ಥಾನ ಶರಾವತಿ ನದಿಯ ಎಡಭಾಗದಲ್ಲಿದ್ದು ಅದಕ್ಕೆ ಎಡ ಅನ್ನೋ ಪದ ಬಂದಿತ್ತಂತೆ. ಮತ್ತೆ ಆ ಕಾಲದಲ್ಲಿ ಈ ಜಾಗ ಒಂದು ದಟ್ಟವಾದ ಕಾಡು ಮತ್ತು ಮರಗಳಿಂದ ತುಂಬಿರೋದ್ರಿಂದ ಅದನ್ನು ಕುಂಜ ಅಥವಾ ಕುಂಜಿ ಅಂತ ಕರೀತಿದ್ರಂತೆ. ಹೀಗಾಗಿ ಎಡ ಮತ್ತು ಕುಂಜಿ ಅನ್ನೋ ಎರಡು ಪದ ಸೇರಿ ಮೊದಲು ಎಡಕುಂಜಿ ಅನ್ನೋ ಹೆಸರು ಬಂದಿದೆ. ಕಾಲಕ್ರಮೇಣ ಅದು ಇಡಗುಂಜಿಯಾಗಿ ಬದಲಾಗಿದೆ ಅಂತ ಹೇಳ್ತಾರೆ. ಮತ್ತೊಂದು ವಿಶೇಷ ಏನಂದರೆ, ಗಣಪತಿಯ ವಾಹನ ಮೂಷಿಕ ನಮಗಿಲ್ಲಿ ಕಾಣೋಕ್ಕೆ ಸಿಗೋದಿಲ್ಲ. ಹೀಗೆ ಇಡಗುಂಜಿ ಗಣಪತಿಯ ದರ್ಶನ ಆದಮೇಲೆ ನಮ್ಮ ಮುಂದಿನ ಪಯಣ ಸಾಗಿದ್ದು ಮುರುಡೇಶ್ವರದ ಕಡೆಗೆ. ನಿನ್ನೆ ಆತ್ಮಲಿಂಗದ ಕಥೆನ ಕೇಳಿದ್ವಲ್ಲ, ಆ ಕತೆ ಜೊತೆ ಮುರುಡೇಶ್ವರಕ್ಕೂ ಒಂದು ಸಂಪರ್ಕ ಇದೆ. ರಾವಣ ಆತ್ಮಲಿಂಗನ ಭೂಮಿಯಿಂದ ಮೇಲೆತ್ತಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಎಷ್ಟೇ ಬಲ ಹಾಕಿದ್ರೂ ಆತ್ಮಲಿಂಗ ಮಾತ್ರ ಕದಲೋದಿಲ್ಲ. ಆಗ ಕೋಪಗೊಂಡ ರಾವಣ ಆತ್ಮಲಿಂಗದ ಮೇಲಿದ್ದ ಕವಚನ ಕಿತ್ತು ಬಿಸಾಡ್ತಾರೆ. ಆ ಕವಚ ಬಂದು ಬಿದ್ದಿದ್ದು ಇವತ್ತಿನ ಮುರುಡೇಶ್ವರದ ಕಂದುಕಗಿರಿ ಬೆಟ್ಟದ ಮೇಲೆ ಅಂತ ಹೇಳ್ತಾರೆ. ಇಲ್ಲಿ ಕವಚ ಅಂದರೆ ಆತ್ಮಲಿಂಗದ ಸುತ್ತ ಇದ್ದ ಒಂದು ಪವಿತ್ರವಾದ ವಸ್ತ್ರ ಅಂತ ಹೇಳಿ. ಮುಂದೆ ಅದೇ ವಸ್ತ್ರ ಒಂದು ಲಿಂಗದ ರೂಪ ಪಡೆದುಕೊಳ್ಳುತ್ತೆ ಮತ್ತು ಇವತ್ತಿಗೂ ಆ ಲಿಂಗನ ಮುರುಡೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜೆ ಮಾಡಲಾಗುತ್ತೆ ಅಂತ ಸಹ ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಮೊದಲಿಗೆ ಈ ಜಾಗಕ್ಕೆ ಮೃಡೇಶ್ವರ ಅಂತ ಕರಿತಿದ್ರಂತೆ. ಸಂಸ್ಕೃತದಲ್ಲಿ ಮೃಡ ಅನ್ನೋದು ಶಿವನ ಒಂದು ಹೆಸರಾಗಿದೆ. ಕಾಲಕ್ರಮೇಣ ಸ್ಥಳೀಯ ಆಡುಭಾಷೆ ಪ್ರಭಾವದಿಂದ ಮೃಡೇಶ್ವರ ಅನ್ನೋ ಪದ ಬದಲಾಗ್ತಾ ಅದು ಇವತ್ತಿನ ಮುರುಡೇಶ್ವರ ಆಗಿ ಬದಲಾಗಿದೆ ಅಂತ ಹೇಳ್ತಾರೆ. ಎಷ್ಟೇ ಬಾರಿ ಭೇಟಿ ಕೊಟ್ಟರು ಮತ್ತೆ ಮತ್ತೆ ಬರಬೇಕು ಅನಿಸೋ ಜಾಗಗಳಲ್ಲಿ ಮುರುಡೇಶ್ವರ ಸಹ ಒಂದು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಮುಂದಿನ ಪಯಣ ಸಾಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ. ಫಸ್ಟ್ ನೋಡಿದಾಗ ಇದೊಂದು ಬ್ಯೂಟಿಫುಲ್ ಫಾರೆಸ್ಟ್ ಅನ್ನೋ ಹಾಗೆ ಕಾಣಿಸ್ತಿತ್ತು. ಆದರೆ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಈ ಜಾಗದ ಮೇಲಿನ ಗೌರವ ಇನ್ನೂ ಜಾಸ್ತಿ ಆಯಿತು. ಯಾಕಂದರೆ ಇವು ಬರೀ ಮರಗಳಲ್ಲ, ಇಲ್ಲಿ ಕಾಣಿಸ್ತಿರೋ ಈ ಕಾಂಡ್ಲ ಮರಗಳನ್ನ ಇಂಗ್ಲೀಷಲ್ಲಿ ಮ್ಯಾಂಗ್ರೋವ್ ಟ್ರೀಸ್ ಅಂತ ಹೇಳಿ ಕರೀತಾರೆ. ಮತ್ತು ಇದು ಕರಾವಳಿಯ ನೈಸರ್ಗಿಕ ರಕ್ಷಕರು ಅಂತ ಸಹ ಹೇಳಿ ಕರೀತಾರೆ. ಈ ಕಾಂಡ್ಲ ಮರಗಳನ್ನ ನೆಡೋದಕ್ಕೆ ಒಂದು ತುಂಬ ದೊಡ್ಡ ರೀಸನ್ ಇದೆ. ಇಲ್ಲಿ ನೀವು ಈ ಬೇರುಗಳನ್ನ ಅಬ್ಸರ್ವ್ ಮಾಡ್ತಿರ್ಬೋದು. ಸಾಮಾನ್ಯವಾಗಿ ಮರಗಳ ಬೇರುಗಳು ಭೂಮಿ ಒಳಗಡೆ ಇರುತ್ತೆ ಅಲ್ವಾ, ಆದರೆ ಈ ಕಾಂಡ್ಲ ಮರಗಳ ವಿಶೇಷತೆ ಏನಂದರೆ, ಇದರ ಕೆಲವು ಬೇರುಗಳು ಭೂಮಿ ಒಳಗಡೆ ಸಹ ಇರುತ್ತೆ ಮತ್ತು ಕೆಲವು ಬೇರುಗಳು ಭೂಮಿ ಮೇಲೂ ಸಹ ಕಾಣಿಸುತ್ತೆ. ಮತ್ತು ಈ ಬೇರುಗಳು ಒಂದಕ್ಕೊಂದು ಹೆಣೆದುಕೊಂಡಿರೋ ಥರ ಸಹ ಕಾಣಿಸ್ತಿತ್ತು. ಯಾಕಂದರೆ ಸಮುದ್ರದಲ್ಲಿ ಬರೋ ದೊಡ್ಡ ದೊಡ್ಡ ಅಲೆಗಳಾಗಲಿ ಚಂಡಮಾರುತ ಬಂದಾಗ ಈ ಬೇರುಗಳು ಮೊದಲು ಅದರ ಹೊಡೆತನ ಎದುರಿಸುತ್ತೆ. ಅಲೆಗಳ ಬಲನ ಸ್ವಲ್ಪ ಕಡಿಮೆ ಮಾಡಿ ಅದು ನೇರವಾಗಿ ಒಳಗಡೆ ನುಗ್ಗದಂತೆ ತಡೆಯುತ್ತೆ. ಚಂಡಮಾರುತದ ಹೊಡೆತ ಮತ್ತು ಅದರ ಪರಿಣಾಮನ ಒಂದು ಮಟ್ಟಿಗೆ ತಗ್ಗಿಸೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮಣ್ಣು ಕೊಚ್ಕೊಂಡು ಹೋಗದಂತೆ ಈ ಬೇರುಗಳು ಗಟ್ಟಿಯಾಗಿ ಅದನ್ನು ಹಿಡಿದುಕೊಂಡಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸಮುದ್ರ ಮತ್ತು ಊರಿನ ಮಧ್ಯೆ ಒಂದು ನೈಸರ್ಗಿಕ ರಕ್ಷಣೆ ಗೋಡೆ ಆಗಿ ನಿಂತಿದೆ. ಮತ್ತು ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಜನರಿಗೆ ಈ ಕಾಂಡ್ಲ ಕಾಡಿನ ಮಹತ್ವ ಗೊತ್ತಾಗಲಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬೋರ್ಡ್ ವಾಕ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಿಂದ ಕಾಡಿಗೂ ಯಾವುದೂ ತೊಂದರೆ ಆಗಲ್ಲ, ನಮಗೂ ಅದನ್ನು ಹತ್ರದಿಂದ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲಿನ ನಿಜವಾದ ನಿವಾಸಿಗಳನ್ನ ನೋಡಿ
ನಮ್ಮ ಮುಂದಿನ ಸ್ಟಾಪ್ ಬಂದು ಎಕೋ ಬೀಚ್. ಹೀಗೆ ಸಂಜೆ ಆಗೋವರೆಗೂ ಎಕೋ ಬೀಚ್ನಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಹೊನ್ನಾವರದಲ್ಲಿ ಫೇಮಸ್ ಆಗಿರೋ ಬೋಟಿಂಗ್ ಕಡೆಗೆ. ಏನು ಹೇಳಿ ಈ ಹೊನ್ನಾವರದ ಸೌಂದರ್ಯದ ಬಗ್ಗೆ, ನಿಜ ಹೇಳಬೇಕಂದ್ರೆ ಪದಗಳೇ ಸಿಗ್ತಿಲ್ಲ. ಈ ಬ್ಯೂಟಿಫುಲ್ ವ್ಯೂನ ಕಣ್ಣಾರೆ ಅನುಭವಿಸೋದಕ್ಕೂ ಮತ್ತು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕ್ಯಾಮ್ರಾ ಎಷ್ಟೇ ಚೆನ್ನಾಗಿದ್ರೂ ನಾವು ಕಣ್ಣಲ್ಲಿ ನೋಡಿದ ಎಕ್ಸ್ಪೀರಿಯನ್ಸ್ನ ಕಂಪ್ಲೀಟಾಗಿ ನನಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನು ಬೋಟಿಂಗ್ ಮುಗಿಸಿ ವಾಪಸ್ ಬರೋವಾಗ ಈ ಬ್ಯೂಟಿಫುಲ್ ವ್ಯೂನ ಕ್ಯಾಪ್ಚರ್ ಮಾಡಿದ್ದು. ಆ ದಿನ ಪೌರ್ಣಮಿ ಆಗಿತ್ತು. ಚಂದ್ರನ ಬೆಳಕು ನೀರಿನ ಮೇಲೆ ಮಿನುಗ್ತಾ ಇತ್ತು. ಒಂದು ಮ್ಯಾಜಿಕಲ್ ರಿಫ್ಲೆಕ್ಷನ್ನೇ ಕ್ರಿಯೇಟ್ ಆಗೋಯ್ತು. ಲೈಕ್ ಆ ಮೂಮೆಂಟ್ ಒಂದು ಡ್ರೀಮ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗಿ ಬದಲಾಗ್ಬಿಡ್ತು. ಹೀಗೆ ಇವತ್ತಿನ ಡೈರಿಯ ಪುಟ ಇಲ್ಲಿಗೆ ಮುಗೀತು. ಇನ್ನು ನಮ್ಮ ಟ್ರಿಪ್ಪಿನ ಕೊನೆಯ ದಿನದ ಕತೆ ಹೇಳೋದು ಬಾಕಿ ಇದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.